ದೆಹಲಿಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇದ್ದಾರೆ. ನೀತಿ ಆಯೋಗದ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ರಾಷ್ಟ್ರಪತಿ ಭವನದಲ್ಲಿ ನಡೀತಾ ಇರುವ ನೀತಿ ಆಯೋಗದ ಸಭೆ ಇದು. ಸಿಎಂ ಡಿಕೆ ಶಿವಕುಮಾರ್ ಪ್ರಧಾನಿ ನರೇಂದ್ರ ಮೋದಿ ಅವರ ಭೇಟಿಗೂ ಕೂಡ ಸಮಯ ನಿಗದಿಯಾಗಿದೆ. ಇವತ್ತು ಸಂಜೆ 5:45ಕ್ಕೆ ಮೋದಿ ಅವರನ್ನ ಭೇಟಿಯಾಗ್ತಾರೆ ರಾಜ್ಯದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಸಿಎಂ ಆದ ಬಳಿಕ ಮೊದಲ ಬಾರಿಗೆ ಪ್ರಧಾನಿ ಅವರನ್ನ ಭೇಟಿಯಾಗ್ತಾ ಇದ್ದಾರೆ ಡಿಕೆಶಿ. ಮೋದಿ ಭೇಟಿಯ ಬಳಿಕ ಸಂಜೆ 6:30ಕ್ಕೆ ಹಣಕಾಸು ಸಚಿವರ ಜೊತೆ ಭೇಟಿ ಇದೆ. ಸಚಿವೆ ನಿರ್ಮಲಾ ಸೀತಾರಾಮನ್ ಅವರನ್ನ ಭೇಟಿಯಾಗ್ತಾರೆ ಡಿಕೆಶಿ. ಕೇಂದ್ರದ ಅನುದಾನ, ಭದ್ರಾ ಮೇಲ್ದಂಡೆ ಸೇರಿ ಹಲವು ವಿಚಾರ ಈ ಸಂದರ್ಭದಲ್ಲಿ ಚರ್ಚೆ ಆಗತ್ತೆ. ಕೇಂದ್ರದ ಜೊತೆಗಿನ ಸಂಘರ್ಷದ ಧೋರಣೆಯನ್ನ ಕೈಬಿಟ್ಟಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ದೆಹಲಿಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇದ್ದಾರೆ. ನೀತಿ ಆಯೋಗದ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ರಾಷ್ಟ್ರಪತಿ ಭವನದಲ್ಲಿ ನಡೀತಾ ಇರುವ ನೀತಿ ಆಯೋಗದ ಸಭೆ ಇದು. ಸಿಎಂ ಡಿಕೆ ಶಿವಕುಮಾರ್ ಪ್ರಧಾನಿ ನರೇಂದ್ರ ಮೋದಿ ಅವರ ಭೇಟಿಗೂ ಕೂಡ ಸಮಯ ನಿಗದಿಯಾಗಿದೆ. ಇವತ್ತು ಸಂಜೆ 5:45ಕ್ಕೆ ಮೋದಿ ಅವರನ್ನ ಭೇಟಿಯಾಗ್ತಾರೆ ರಾಜ್ಯದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಸಿಎಂ ಆದ ಬಳಿಕ ಮೊದಲ ಬಾರಿಗೆ ಪ್ರಧಾನಿ ಅವರನ್ನ ಭೇಟಿಯಾಗ್ತಾ ಇದ್ದಾರೆ ಡಿಕೆಶಿ. ಮೋದಿ ಭೇಟಿಯ ಬಳಿಕ ಸಂಜೆ 6:30ಕ್ಕೆ ಹಣಕಾಸು ಸಚಿವರ ಜೊತೆ ಭೇಟಿ ಇದೆ. ಸಚಿವೆ ನಿರ್ಮಲಾ ಸೀತಾರಾಮನ್ ಅವರನ್ನ ಭೇಟಿಯಾಗ್ತಾರೆ ಡಿಕೆಶಿ. ಕೇಂದ್ರದ ಅನುದಾನ, ಭದ್ರಾ ಮೇಲ್ದಂಡೆ ಸೇರಿ ಹಲವು ವಿಚಾರ ಈ ಸಂದರ್ಭದಲ್ಲಿ ಚರ್ಚೆ ಆಗತ್ತೆ. ಕೇಂದ್ರದ ಜೊತೆಗಿನ ಸಂಘರ್ಷದ ಧೋರಣೆಯನ್ನ ಕೈಬಿಟ್ಟಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ದೆಹಲಿಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇದ್ದಾರೆ. ನೀತಿ ಆಯೋಗದ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ರಾಷ್ಟ್ರಪತಿ ಭವನದಲ್ಲಿ ನಡೀತಾ ಇರುವ ನೀತಿ ಆಯೋಗದ ಸಭೆ ಇದು. ಸಿಎಂ ಡಿಕೆ ಶಿವಕುಮಾರ್ ಪ್ರಧಾನಿ ನರೇಂದ್ರ ಮೋದಿ ಅವರ ಭೇಟಿಗೂ ಕೂಡ ಸಮಯ ನಿಗದಿಯಾಗಿದೆ. ಇವತ್ತು ಸಂಜೆ 5:45ಕ್ಕೆ ಮೋದಿ ಅವರನ್ನ ಭೇಟಿಯಾಗ್ತಾರೆ ರಾಜ್ಯದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಸಿಎಂ ಆದ ಬಳಿಕ ಮೊದಲ ಬಾರಿಗೆ ಪ್ರಧಾನಿ ಅವರನ್ನ ಭೇಟಿಯಾಗ್ತಾ ಇದ್ದಾರೆ ಡಿಕೆಶಿ. ಮೋದಿ ಭೇಟಿಯ ಬಳಿಕ ಸಂಜೆ 6:30ಕ್ಕೆ ಹಣಕಾಸು ಸಚಿವರ ಜೊತೆ ಭೇಟಿ ಇದೆ. ಸಚಿವೆ ನಿರ್ಮಲಾ ಸೀತಾರಾಮನ್ ಅವರನ್ನ ಭೇಟಿಯಾಗ್ತಾರೆ ಡಿಕೆಶಿ. ಕೇಂದ್ರದ ಅನುದಾನ, ಭದ್ರಾ ಮೇಲ್ದಂಡೆ ಸೇರಿ ಹಲವು ವಿಚಾರ ಈ ಸಂದರ್ಭದಲ್ಲಿ ಚರ್ಚೆ ಆಗತ್ತೆ. ಕೇಂದ್ರದ ಜೊತೆಗಿನ ಸಂಘರ್ಷದ ಧೋರಣೆಯನ್ನ ಕೈಬಿಟ್ಟಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.